ನಮಸ್ಕಾರ ರೀ ಎಲ್ಲದವ್ರ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಒಂದು ಲೆಜೆಂಡರಿ ಬೈಕ್ನ ರಿವ್ಯೂ ಮಾಡತ್ತೀವಿ. ಗಾಡಿ ಹೆಸರು ಬಂದುಬಿಟ್ಟು ಹೀರೋ ಸ್ಪ್ಲೆಂಡರ್ ಎಕ್ಸ್ಟೆಕ್ 2.0 ಅಂತೇಳಿ. ಸೊ ಇದು ನಾರ್ಮಲ್ ಸ್ಪ್ಲೆಂಡರ್ ಅಲ್ಲ, ಇದ್ರೊಳಗೆ ನಿಮ್ಗೆ ಫೀಚರ್ಸ್ ಎಲ್ಲನೂ ಆ್ಯಡ್ ಅದಾವೆ. ಡಿಜಿಟಲ್ ಮೀಟರ್, LED ಹೆಡ್ ಲ್ಯಾಂಪ್, ಇನ್ನೂ ಜಾಸ್ತಿ ಫೀಚರ್ಸ್ ಅದಾವೆ. ಸೊ ಗಾಡಿ ಹೆಂಗೈತಿ, ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಕಂಫರ್ಟ್ ಎಲ್ಲನೂ ಪೂರ್ತಿಯಾಗಿ ನೋಡೋಣ. ಸೊ ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇನ್ನು ಈ ಗಾಡಿ ಲುಕ್ ನೋಡೋದಾದ್ರೆ ಸಿಂಪಲ್ ಲುಕ್ ಐತಿ. ಇದ್ರೊಳಗೆ ಪ್ರೀಮಿಯಂ ಟಚ್ ಕೊಟ್ಟಾರೆ ಸ್ಪ್ಲೆಂಡರ್ ಎಕ್ಸ್ಟೆಕ್ 2.0 ಒಳಗೆ. ಸೊ ಇನ್ನು ಫ್ರಂಟಿಂದ ನಾವು ರಿವ್ಯೂನ ಮಾಡ್ಕೊತ ಹೋಗೋಣ. ಫ್ರಂಟ್ ನೋಡೋದ್ರೆ ನಮ್ಗೆ ಈ ಥರ ಹೆಡ್ಲ್ಯಾಂಪ್ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು. ಈ ಗಾಡಿ ಒಳಗೆ LED ಹೆಡ್ಲ್ಯಾಂಪ್ ಸಿಗ್ತೈತಿ. ಇವು ಬಂದುಬಿಟ್ಟು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅಂತೇಳಿ DRLs ಎರಡೂ ಕೂಡ ಇವ ಆನ್ ಇರ್ತಾವೆ. ಸೊ LED ಹೆಡ್ಲ್ಯಾಂಪ್ ನಿಮ್ಗೆ ಲೋ ಬೀಮ, ಹೈ ಬೀಮ ಎರಡೂ ಕೂಡ LED ಒಳಗೆ ಬರ್ತೈತಿ. ಇನ್ನು ಇಂಡಿಕೇಟರ್ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಹೆಲೋಜನ್ ಇಂಡಿಕೇಟರ್ಸ್ ಕೊಡ್ತಾರೆ. ಸೊ ಅವು ಕೂಡ LED ಒಳಗಿದ್ರೆ ಇನ್ನೂ ಚಲೋ ಇರ್ತಿತ್ತು, ಆದರೆ ಹೆಲೋಜನ್ ಇಂಡಿಕೇಟರ್ಸ್ ಕೊಡ್ತಾರೆ. ಸೊ ಫ್ರಂಟ್ ಡೋಮ್ ನೋಡ್ಬೋದು ನೀವು. ಈ ಥರ ಒಂದು ಡೋಮ್ ಐತಿ. ಸಿಂಪಲ್ಲಾಗಿ ಸ್ಕ್ವೇರ್ ಒಳಗೆ ಹೆಡ್ಲ್ಯಾಂಪ್ನ ಕೊಟ್ಟಾರೆ. ಸೊ ಇಲ್ಲಿ ಹೀರೋ ಸ್ಪ್ಲೆಂಡರ್ ಪ್ಲಸ್ ಅಂತ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಲುಕ್ ಇನ್ನಷ್ಟು ಪ್ರೀಮಿಯಂ ಕಾಣಲಿ ಅಂತೇಳಿ ನಮ್ಗೆ ಇಲ್ಲಿ ಸಿಲ್ವರ್ ಕಲರ್ ಒಳಗೆ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಇನ್ನು ಹಂಗೆ ಹೆಡ್ಲ್ಯಾಂಪ್ ಕೆಳಗೆ ನೀವು ನಂಬರ್ ಪ್ಲೇಟ್ ಕೂಡ ಮೌಂಟ್ ಮಾಡ್ಕೋಬೋದು. ಇದು ಹೊಸ ಗಾಡಿಯಾಗಿರೋದ್ರಿಂದ ನಂಬರ್ ಪ್ಲೇಟ್ ಇಲ್ಲ. ಸೊ ಇನ್ನು ಫ್ರಂಟ್ ನೋಡೋದಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾವೆ. ಮತ್ತು ಈ ಥರ ನಮ್ಗೆ ಫ್ರಂಟ್ ವೀಲ್ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು. ಮಡ್ಗಾಡ್ ಬಂದುಬಿಟ್ಟು ಸಿಂಗಲ್ ಕಲರ್ ಒಳಗೆ ಫುಲ್ಲಿ ಬ್ಲ್ಯಾಕ್ ಒಳಗೆ ಮಡ್ಗಾಡ್ ಐತಿ. ನೋಡ್ಬೋದು ನೀವು, ಶೈನಿ ಕಲರ್ ಒಳಗೆ ಐತಿ. ಸೊ ಇಲ್ಲಿಂದ ಇಲ್ಲಿ ತನಕ ನಮ್ಗೆ ಎಕ್ಸ್ಟೆಂಡ್ ಆಗಿರ್ತೈತಿ. ಇನ್ನು ಫ್ರಂಟ್ ವೀಲ್ ಬಗ್ಗೆ ನೋಡೋದ್ರೆ ಈ ಗಾಡಿ ಒಳಗೆ ನಮ್ಗೆ 80/100 ಸೆಕ್ಷನ್ ಟೈರ್ ಐತಿ ಮತ್ತು 18 ಇಂಚ್ ಅಲಾ ವೀಲ್ ಅದಾವೆ. ಸೊ ಈ ಗಾಡಿ ಒಳಗೆ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ನೋಡೋದ್ರೆ ಮುಂದೆಯಿಂದ ಎರಡು ಕಡೆ ನಿಮ್ಗೆ ಡ್ರಮ್ ಬ್ರೇಕ್ ಸಿಗ್ತೈತಿ. ಈಗ ಇನ್ನೊಂದು ಗಾಡಿ ಬಿಟ್ಟಾರ. ಸೊ ಅದು ABS ಬ್ರೇಕಿಂಗ್ ಸಿಸ್ಟಮ್ ಐತಿ, ಅಂದರೆ ಡಿಸ್ ಬ್ರೇಕ್ ಸಿಗ್ತೈತಿ ಇನ್ನೊಂದು ಗಾಡಿ ಒಳಗೆ. ಸೊ ಆ ಗಾಡಿ ನಮಗೆ ಈಗ ಸಿಗಲಿಲ್ಲ. ಆ ಗಾಡಿ ಬಂತಂದ್ರೆ ಇನ್ನೂ ಅದೊಂದು ಗಾಡಿ ಕೂಡ ರಿವ್ಯೂ ಮಾಡಿ ತೋರಿಸ್ತಾನೆ. ಇದ್ರೊಳಗೆ ನಿಮ್ಗೆ ಡ್ರಮ್ ಬ್ರೇಕ್ ಸಿಗ್ತಾವೆ. ಸೊ ಮತ್ತು 18 ಇಂಚ್ ಅಲಾ ವೀಲ್ಸ್ ಕೂಡ ಫುಲ್ಲಿ ಬ್ಲ್ಯಾಕ್ ಒಳಗೆ ಮತ್ತು ಸಿಲ್ವರ್ ಟಚ್ ಫಿನಿಶ್ ಇರುವಂಥ ಅಲಾ ವೀಲ್ಸ್ ಸಿಗ್ತಾವೆ. ಸೊ ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೂಡ ಸೇಮ್ ಕಲರ್ ಒಳಗೆ ಸಿಗ್ತಾವೆ. ಈ ಕಡೆ ಮತ್ತು ಇಲ್ಲೇ ಸಸ್ಪೆನ್ಷನ್ ಬಾಜುನ ನಿಮ್ಗೆ ಒಂದು ರಿಫ್ಲೆಕ್ಟರ್ ಕೊಟ್ಟಾರ. ಈ ಕಡೆ ಮತ್ತು ಆ ಕಡೆ ಎರಡು ಕೂಡ ನಿಮ್ಗೆ ರಿಫ್ಲೆಕ್ಟರ್ ಕೊಟ್ಟಾರ ಸೇಫ್ಟಿ ಸಂಬಂಧ. ಇನ್ನು ಹಂಗೆ ಫ್ರಂಟ್ ವೀಲಿಂದ ಹಿಂದೆ ಬರೋದಾದ್ರೆ ನಮ್ಗೊಂದು ಬಂಪರ್ ಗಾರ್ಡ್ ಕೂಡ ಸಿಗ್ತೈತಿ. ಇಲ್ಲಿ ನೋಡ್ಬೋದು ಈ ಗಾಡಿ ಒಳಗೆ ನಿಮ್ಗೆ ಸಿಂಗಲ್ ಹಾರ್ನ್ ಸಿಗ್ತೈತಿ. ಇದು ಹೀರೋದ ಕಂಪ್ನಿದ ಹಾರ್ನ್ ಇರ್ತೈತಿ. ಮತ್ತು ಇಲ್ಲೇ ಹಿಂದೆ ನೋಡೋದಾದ್ರೆ ನಿಮ್ಗೆ ಈ ಗಾಡಿ ಒಳಗೆ ಫ್ಯೂಲ್ ಇಂಜೆಕ್ಟರ್ ಇರೋ ಕಾರಣದಿಂದ ಸೊ ಫ್ಯೂಲ್ ಇಂಜೆಕ್ಟ್ರಿಂದ ಇದಾಕೈತಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಒಂದು ಟೂಲ್ ಬಾಕ್ಸ್ ಸಿಗ್ತೈತಿ. ನೀವು ಏನಾದರೂ ಟೂಲ್ಸ್, ಡಾಕ್ಯುಮೆಂಟ್ಸ್ ಏನಾದರೂ ಮಡಿಚಿಟ್ಕೋಬೋದಿತ್ತು ಅಂದ್ರೆ ಈ ಗಾಡಿ ಒಳಗೆ ನಿಮ್ಗೆ ಇಲ್ಲಿ ಇಟ್ಕೋಬೋದು. ಸೊ ಇದು ಚಾವಿ ಹಾಕಿ ಓಪನ್ ಮಾಡಿದ್ರೆ ಓಪನ್ ಆಕೈತಿ. ಇನ್ನು ಮೇನ್ ಗಾಡಿ ಹಾಟ್ ಅಂದರೆ ಎಂಜಿನ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 97cc ಎಂಜಿನ್ ಸಿಗ್ತೈತಿ. ಇದು ಬಂದುಬಿಟ್ಟು 8 bhp ಪವರ್ ಮತ್ತು 8 Nm ಆಫ್ ಟಾರ್ಕನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಇದು ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಎಂಜಿನ್ ಆಗಿರ್ತೈತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಕಿಕ್ ಸ್ಟಾರ್ಟ, ಪವರ್ ಸ್ಟಾರ್ಟ ಎರಡೂ ಕೊಟ್ಟಾರೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಓಪನ್ ನೆಕೆಡ್ ಎಂಜಿನ ನೋಡೋಕೆ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು, ಹೀರೋ ಅಂತೇಳಿ ಬ್ಯಾಡ್ಜಿಂಗ್ ಕೂಡ ಮಾಡಿದ್ದಾರೆ. ಸೊ ಈ ಥರ ಒಂದು ಓಪನ್ ಆಗಿರೋಂಥ ನೆಕೆಡ್ ಎಂಜಿನ ಸಿಗ್ತೈತಿ. ಇನ್ನು ಹಂಗೆ ಎಂಜಿನ್ ಕಡೆನ ನಮ್ಗೆ ಫ್ರಂಟ್ ಫುಟ್ರೆಸ್ಟ್ ಸಿಗ್ತೈತಿ. ಇದು ಕೂಡ ನಮ್ಗೆ ಅಡ್ಜಸ್ಟೇಬಲ್ ಫುಟ್ರೆಸ್ಟ್ ಆಗಿರ್ತೈತಿ. ಸೊ ಇಷ್ಟ ನೀವು ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ನಮ್ಗೆ ಒಂದು ರಬ್ಬರ್ದ ಕವರ್ ಕೂಡ ಕೊಟ್ಟಾರೆ. ಇದು ಬಂದುಬಿಟ್ಟು ರಿಯರ್ ಬ್ರೇಕ್ ಲಿವರ್, ಅಂದರೆ ಹಿಂದಿನ ಬ್ರೇಕ್ ಲಿವರ್. ಇಲ್ಲಿ ಕೂಡ ನಿಮ್ಗೆ ಫುಲ್ಲಿ ಮೆಟಾಲಿಕ್ ಒಳಗೆ ಸ್ಟೀಲ್ ಒಳಗೆ ಬ್ರೇಕ್ ಲಿವರ್ನ ಕೊಟ್ಟಾರೆ. ಮತ್ತು ನೀವೇನಾದರೂ ನಿಮ್ಮ ಕಾಲ ಏನಾರು ಇಟ್ಟು ಇಲ್ಲಿ ಹತ್ತಬಾರ್ದು ಅಂತೇಳಿ ಸೊ ಸೇಫ್ಟಿ ಸಂಬಂಧ ಇದು ಕೂಡ ಒಂದು ಆ್ಯಂಗಲ್ ಥರ ಮಾಡಿದ್ದಾರೆ, ಒಂದು ಸೇಫ್ಟಿ ಥರ ಇದನ್ನ ವೆಲ್ಡಿಂಗ್ ಮಾಡಿದ್ದಾರೆ. ಸೊ ಇಷ್ಟ ನಮ್ಗೆ ಇಲ್ಲಿ ಸಿಗ್ತೈತಿ ಫ್ರಂಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇನ್ನು ಹಂಗೆ ಫುಲ್ಲಿ ನೆಕೆಡ್ ಚೆಸಿ ಕಾಣ್ತೈತಿ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಬ್ಯಾಟ್ರಿ ಇರ್ತೈತಿ ಒಳಗೆ. ಸೊ ಇಲ್ಲಿ ನಮ್ಗೆ ಫೈಬರ್ದು ಕವರ್ ಮಾಡಿದ್ದಾರೆ. ಸ್ಪ್ಲೆಂಡರ್ ಪ್ಲಸ್ ಎಕ್ಸ್ಟೆಕ್ 2.0 ಅಂತೇಳಿ ಈ ಸ್ಟಿಕರಿಂಗ್ ಕಾಣ್ತೈತಿ. ಸ್ಪ್ಲೆಂಡರ್ ಅಂತೇಳಿ ನಿಮ್ಗೆ ಇದು ಬ್ಯಾಡ್ಜಿಂಗ್ ಕೂಡ ಮಾಡಿದ್ದಾರೆ. ಸೊ ನೋಡೋಕೆ ಸಿಲ್ವರ್ ಕಲರ್ ಒಳಗೆ ಬ್ಯಾಡ್ಜಿಂಗ್ ಇರ್ತೈತಿ. ಇನ್ನು ಹಿಂಗೆ ನೋಡೋದಾದ್ರೆ ನಮ್ಗೆ ಇಲ್ಲಿ ಪಿಲ್ಲನ್ ಫುಟ್ರೆಸ್ಟ್ ಕೂಡ ಸಿಗ್ತೈತಿ. ಇದು ರೌಂಡ್ ಒಳಗೆ ಐತಿ ಮತ್ತು ಅಡ್ಜಸ್ಟೇಬಲ್ ಪಿಲ್ಲನ್ ಫುಟ್ರೆಸ್ಟ್ನ ಕೊಟ್ಟಾರೆ. ಸೊ ಇಷ್ಟು ನೀವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಬಂದುಬಿಟ್ಟು ನಮ್ಗೆ ಸೈಲೆನ್ಸರ್ ಅಂದರೆ ಮಫ್ಲರ್ ಕಾಣ್ತೈತಿ. ಸೊ ಮಫ್ಲರ್ಗೆ ಒಂದು ಸ್ಟೀಲ್ ಗಾರ್ಡ್ ಕೂಡ ಕೊಟ್ಟಾರೆ. ಸೊ ಈ ಥರ ಒಂದು ಲಾಂಗ್ ಇರೋ ಸಿಂಪಲ್ ಮಫ್ಲರ್ ಲುಕ್ನ ಐತಿ ಮತ್ತು ಸ್ಟೀಲ್ ಗಾರ್ಡ್ ಕೂಡ ಕೊಟ್ಟಾರೆ ಅದಕ್ಕೆ. ಇನ್ನು ಹಿಂದೆ ನೋಡೋದಾದ್ರೆ ನಮ್ಗೆ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರ್ತಾವೆ. ಸೊ 5 ಸ್ಟೆಪ್ ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಇವನು ಕೂಡ ಅಡ್ಜಸ್ಟೇಬಲ್ ಕೂಡ ಮಾಡ್ಕೋಬೋದು. ಇನ್ನು ಹಿಂದಿನ ವೀಲ್ ಬಗ್ಗೆ ನೋಡೋದಾದ್ರೆ ಇದು ಕೂಡ ನಿಮ್ಗೆ 80/100 ಸೆಕ್ಷನ್ ಟೈರ್ ಸಿಗ್ತೈತಿ. ಸೊ ಸೇಮ್ ಫ್ರಂಟ್ ಮುಂದೆ ಯಾವ ಥರ ಇತ್ತು ಗಾಲಿ, ಸೇಮ್ ಅದ ಟೈರ್ ಸಿಗ್ತೈತಿ. ಮತ್ತು 18 ಇಂಚ್ ಅಲಾಯ್ ವೀಲ್ಸ್ ಸಿಗ್ತಾವೆ. ಸೊ ಸೇಮ್ ಕಲರ್ ಒಳಗೆ ಫುಲ್ಲಿ ಬ್ಲ್ಯಾಕ್ ಒಳಗೆ ಸಿಗ್ತಾವೆ ನಿಮ್ಗೆ ಅಲಾಯ್ ವೀಲ್ಸ್. ಇನ್ನು ಹಂಗೆ ಇಲ್ಲಿ ಪಿಲ್ಲನ್ ಸೀಟ್ ಕೆಳಗನ ನಿಮ್ಗೆ I3S ಅಂತೇಳಿ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಈ ಗಾಡಿ ಒಳಗೆ I3S ಸಿಸ್ಟಮ್ ಐತಿ. ಅದೇನಂತ ನಿಮ್ಗೆ ಮುಂದೆ ಫೀಚರ್ಸ್ ಹೇಳುವಾಗ ಹೇಳ್ತೀನಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಸೊ ಇಲ್ಲೇ ಹಿಂದೆ ನೋಡತ್ತೀರಿ, ಇದು ರಿಯರ್ ಲುಕ್. ಈ ಥರ ನಮ್ಗೆ ರಿಯರ್ ಲುಕ್ ಅಂತೈತಿ.
ಇನ್ನು ಟೇಲ್ಯಾಂಪ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಹಲೋಜನ್ ಟೇಲ್ಯಾಂಪ್ ಬರ್ತಾವೆ ಮತ್ತು ಹಲೋಜನ್ ಇಂಡಿಕೇಟರ್ ಅಂತ ಮೊದಲೇ ಹೇಳಿದ್ದೆ. ಈ ಗಾಡಿ ಒಳಗೆ ನಿಮ್ಗೆ ಹಜಾರ್ ಲೈಟ್ ಕೂಡ ಕೊಟ್ಟಾರ. ಸೇಫ್ಟಿ ಸಂಬಂಧ ನೀವೆಲ್ಲರೂ ರಾತ್ರಿ ಹೋಗುವಾಗ ಸೇಫ್ಟಿ ಇತ್ತಂದ್ರೆ ಹಜಾರ್ ಲೈಟ್ ಕೂಡ ಆನ್ ಮಾಡ್ಕೊಂಡು ಹೋಗ್ಬೋದು. ಸೊ ಎರಡು ಕೂಡ ನಿಮ್ಗೆ ಹಲೋಜನ್ ಒಳಗೆ ಸಿಗ್ತಾವೆ. ಟೇಲ್ಯಾಂಪ್ ಕೂಡ ನಮ್ಗೆ ಬ್ರೇಕ್ ಲ್ಯಾಂಪ್ ಕೂಡ LED ಒಳಗೆ ಹಲೋಜನ್ ಒಳಗೆ ಸಿಗ್ತೈತಿ. ಈ ಥರ ಒಂದು ರಿಯರ್ ಲುಕ್ ಕಾಣ್ತೈತಿ. ಇಲ್ಲಿ ಬಂದುಬಿಟ್ಟು ನೀವು ನಂಬರ್ ಪ್ಲೇಟ್ನ ಮೌಂಟ್ ಮಾಡ್ಕೋಬೋದು. ಇಲ್ಲಿ ನಮಗೊಂದು ರಿಫ್ಲೆಕ್ಟರ್ ಕೂಡ ಕೊಟ್ಟಾರೆ. ಸೊ ಇದು ಮಡ್ಗಾರ್ಡ್, ಇಷ್ಟು ಇಲ್ಲಿ ತನಕ ಮಡ್ಗಾರ್ಡ್ನ ಕೊಟ್ಟಾರೆ. ಇನ್ನು ಟೇಲ್ಯಾಂಪ್ ಮೇಲೆ ನಾವಿಲ್ಲಿ ನೋಡ್ಬೋದು ಹೀರೋ ಅಂತೇಳಿ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಇದು ಬಂದುಬಿಟ್ಟು ನಮ್ಗೆ ಗ್ರ್ಯಾಬ್ ರೈಲ್. ಸೊ ಫುಲ್ಲಿ ಸ್ಟೀಲಿದ್ದ ಗ್ರ್ಯಾಬ್ ರೈಲ್ ಕೊಟ್ಟಾರೆ. ಇದೇನಾದರೂ ನೀವು ಹಿಂದೆ ಏನಾದರೂ ವಜ್ಜೆ ಗಿಜ್ಜೆ ಏನಾರ ಇಟ್ಕೊಂಡು ಹೋಗೋದಿತ್ತು ಅಂದ್ರೆ ಇಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಹಗ್ಗ ಕಟ್ಟಾಕಂತರೂ ಭಾಳ ಯೂಸ್ ಆಕೈತೆ ನಮ್ಗೆ. ಅದಕ್ಕೆ ಯಾಕಂದ್ರೆ ಜಾಸ್ತಿ ಹೊಲ್ದಾಗದು ಯೂಸ್ ಮಾಡತ್ತಿರ್ತಾರೆ ಹಳ್ಳಿ ಕಡೆ. ಸೊ ಇದು ನಮ್ಗೆ ಭಾಳ ಅಂದ್ರೆ ಭಾಳ ಯೂಸ್ ಆಕೈತಿ. ಇನ್ನು ಲೆಫ್ಟ್ ಸೈಡಿಂದ ನೋಡೋದಾದ್ರೆ ನಮ್ಗೆ ಸೇಮ್ ಆಚೆ ಕಡೆ ಯಾವ ಥರ ಇತ್ತು ಸೇಮ್ ಈಚೆ ಕಡೆ ಕೂಡ I3S ಅಂತೇಳಿ ಸ್ಟಿಕರಿಂಗ್ ಮಾಡಿದ್ದಾರೆ. ಮತ್ತು ಸಾರಿ ಗಾರ್ಡ್ ಸಿಗ್ತೈತೆ ನಮ್ಗೆ ಮೇನಾಗಿ ಇಂಡಿಯನ್ ಪೀಪಲ್ಗೆ ಬೇಕಾಗಿರುವಂಥ ಸಾರಿ ಗಾರ್ಡ್ ಕೂಡ ಐತಿ. ಸೊ ಇಲ್ಲಿ ನಮ್ಗೆ ಈಚೆ ಕಡೆಯಿಂದ ಸಸ್ಪೆನ್ಷನ್ ಸಿಗ್ತೈತಿ. ಇನ್ನು ಚೈನ್ ಬಗ್ಗೆ ನೋಡೋದಾದ್ರೆ ಇದು ಫುಲ್ಲಿ ಕವರ್ಡ್ ಚೈನ್ ಐತಿ. ಇದು ಬಂದುಬಿಟ್ಟು ನಿಮ್ಗೆ ಫೈಬರ್ನಿಂದ ಕವರ್ ಮಾಡಿದ್ದಾರೆ. ಸೊ ಮೊದಲಿಂದ ಗಾಡಿಗಳು ನೋಡಿದರೆ ನಿಮ್ಗೆ ಫುಲ್ಲಿ ಮೆಟಾಲಿಕ್ ಒಳಗೆ ಕವರ್ ಮಾಡ್ತಿದ್ರು. ಆದರೆ ಈಗ ಯಾಕೋ ಫೈಬರ್ನಿಂದ ಕವರ್ ಮಾಡಿದ್ದಾರೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ ಹೋಗ್ಬಾ. ಸೊ ಫೈಬರಿಂದ ಕವರ್ ಮಾಡಿರೋ ಸಂಬಂಧ ನಿಮ್ಗೆ ಚೈನಿಂದ ಯಾವುದೋ ಪ್ರಾಬ್ಲಮ್ ಬರೋಂಗಿಲ್ಲ. ಡಸ್ಟ್ ಆಗಲಿ ಚೈನ್ ಪ್ರಾಬ್ಲಮ್ ಆಗಿ ಜಾಸ್ತಿ ಯಾವುದೂ ಬರೋಂಗಿಲ್ಲ. ಸೊ ಫುಲ್ಲಿ ಕವರ್ದು ಚೈನ್ ಸಾಕೆಟ್ ಸಿಗ್ತೈತೆ ನಮ್ಗೆ. ಇನ್ನು ರೈಟ್ ಸೈಡ್ ಇದ್ದಂಗೆ ಲೆಫ್ಟ್ ಸೈಡ್ ಕೂಡ ಸೇಮ್ ಫೈಬರ್ದು ಕವರ್ ಮಾಡಿದ್ದಾರೆ. ಸ್ಪ್ಲೆಂಡರ್ ಎಕ್ಸ್ಟೆಕ್ 2.0 ಅಂತೇಳಿ ಸ್ಟಿಕರಿಂಗ್ ಎಲ್ಲನೂ ಮಾಡಿದ್ದಾರೆ. ಸೊ ಇಲ್ಲೇ ಪೇಂಟ್ ನೋಡೋದಿರ್ಬೋದು ನೀವು. ಇಲ್ಲಿ ಬ್ಲ್ಯಾಕ್ ಒಳಗೆ ಐತಿ ಮತ್ತು ಇಲ್ಲಿ ಸಿಲ್ವರ್ ಫಿನಿಶನ್ನ ಪೇಂಟನ್ನು ಸ್ಟಿಕರಿಂಗ್ ಕೂಡ ಟಚನ್ನು ಕೊಟ್ಟಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಅಡ್ಜಸ್ಟಿಬಲ್ ಫುಟ್ರೆಸ್ಟನ್ನ ಸಿಗ್ತೈತಿ. ಸೊ ಇಲ್ಲಿ ಬಂದುಬಿಟ್ಟು ಈ ಗಾಡಿ ಒಳಗೆ ನಿಮ್ಗೆ 4 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಐತಿ. ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ. ಸೊ 4 ಗೇರ್ ಹಿಂದೆ ಮತ್ತು ಗೇರ್ ತೆಗೆಯೋದಾದ್ರೆ ಮುಂದೆ ಯೂಸ್ ಮಾಡ್ಬೇಕು. ಸೊ 4 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ. ಈ ಗಾಡಿ ಒಳಗೆ ಫ್ಯೂಯಲ್ ಇಂಜೆಕ್ಟರ್ ಐತಂತ ಮೊದಲೇ ಹೇಳಿದ್ದೆ. ಸೊ ಅದಕ್ಕೆ ನಿಮ್ಗೆ ಫ್ಯೂಯಲ್ ಇಂಜೆಕ್ಟರ್ ಅಂತೇಳಿ ಸ್ಟಿಕರಿಂಗ್ ಮಾಡಿದ್ದಾರೆ. ಇನ್ನು ಮತ್ತು ಗಾಡಿ ಲುಕ್ ಇನ್ನಷ್ಟು ಎನ್ಹಾನ್ಸ್ ಆಗಲಿ ಅಂತೇಳಿ ನಿಮ್ಗೆ ಇಲ್ಲಿ ಕ್ರೋಮ್ ಟಚಸ್ ಕೂಡ ಮಾಡಿದ್ದಾರೆ. ಸೊ ಇದು ನೋಡ್ಬೋದು ಇಲ್ಲಿಂದ ಇಲ್ಲಿ ಮಟ್ಟ ನಿಮ್ಗೆ ಕ್ರೋಮ್ ಟಚಸ್ ಕೂಡ ಕೊಟ್ಟಾರೆ. ಮತ್ತು ಇಲ್ಲಿ ಫ್ಯೂಲ್ ಟ್ಯಾಂಕ್ ಮೇಲೆ ನೋಡ್ಬೋದು ಪೇಂಟ್ ಫಿನಿಶ್ ಯಾವ ಥರ ಐತೆ ಅಂತೇಳಿ. ಇಲ್ಲಿ ಸಿಲ್ವರ್ ಮತ್ತು ಬ್ಲ್ಯಾಕ್ ಡೆವಲ್ ಕಲರ್ ಒಳಗೆ ಪೇಂಟ್ ಫಿನಿಶನ್ನು ಕೊಟ್ಟಾರೆ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಹೀರೋ ಅಂತೇಳಿ 3D ಬ್ಯಾಡ್ಜಿಂಗ್ ಕೂಡ ಕೊಟ್ಟಾರೆ. ಇಲ್ಲಿ ಆ ಥರದ ಲೋಗೋ ಐತಿ. ಸೊ ಈ ಗಾಡಿ ಒಳಗೆ ನಿಮ್ಗೆ 9.3 ಆಫ್ ಫ್ಯೂಲ್ ಅಂದರೆ 9.3 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಐತಿ. ಸೊ ಈ ಗಾಡಿ ಫ್ಯೂಲ್ ಇಂಜೆಕ್ಟರ್ ಇರೋ ಕಾರಣದಿಂದ 1 ಲೀಟರ್ ನಿಮ್ಗೆ ರಿಸರ್ವ್ ಒಳಗೂ ಕೂಡ ಇಟ್ಕೋತೈತಿ. ಸೊ ಇಲ್ಲಿ ಬ್ಲ್ಯಾಕ್ ಮತ್ತು ಸಿಲ್ವರ್ ಒಳಗೆ ಪೇಂಟ್ ಫಿನಿಶನ್ನು ಕೊಟ್ಟಾರೆ. ಸೊ ಈ ಥರ ನಮ್ಗೆ ಒಂದು ಫ್ಯೂಲ್ ಟ್ಯಾಂಕ್ ಕಾಣ್ತೈತಿ. ಇದಕ್ಕೆ ನಿಮ್ಗೆ ಡೆಲಿವರಿ ಕೊಡುವಾಗ ಮೇಲೆ ಕವರ್ ಎಲ್ಲ ಕೊಟ್ಟಿರ್ತಾರೆ. ಸೊ ಈ ಥರ ಒಂದು ಫ್ಯೂಲ್ ಟ್ಯಾಂಕ್ ಕ್ಯಾಪ್ ಬರ್ತೈತಿ. ಸೊ ಇದನ್ನು ಓಪನ್ ಮಾಡಿ ನೀವು ಫ್ಯೂಲ್ ಆರಾಮಾಗಿ ಹಾಕೋಬೋದು. ಬ್ಯಾಡ್ ಅಂದರೆ ಈ ಥರ ಲಾಕ್ ಮಾಡಿಬಿಟ್ರೆ ಲಾಕ್ ಆಕೈತಿ. ಸೊ ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ ಒಳಗೆ ನಮ್ಗೆ ಫ್ಯೂಲ್ ಟ್ಯಾಂಕ್ ಸಿಗ್ತೈತಿ ಲಾಂಗ್ ಆಗಿ. ಸೊ ಇಲ್ಲಿ ರೈಡ್ರು ಕೂಡ ಕಂಫರ್ಟ್ ಆಕೈತಿ ಇದೆ. ಮತ್ತು ಈ ಗಾಡಿ ಬಂದುಬಿಟ್ಟು E20 ಫ್ಯೂಲ್ ಕೂಡ ಸಪೋರ್ಟ್ ಮಾಡ್ತೈತಿ. ಸೊ ನೀವು E20 ಫ್ಯೂಲ್ ಕೂಡ ಆರಾಮಾಗಿ ಹಾಕಿಸ್ಬೋದು. ಸರ್ ಈ ಗಾಡಿ 9.3 ಅಲ್ಲ 9.8 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಐತಿ. ನೀನೊಂದು ಕೆಲಸ ಮಾಡು, ತಗೋ ಇದರಲ್ಲಿ ಉಂಗುರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಸೊ ಇದ್ರೊಳಗೆ ನಿಮ್ಗೆ ಸ್ಮಾರ್ಟ್ ಫೀಚರ್ಸನ್ನು ಕೊಟ್ಟಾರೆ. ಫೀಚರ್ಸ್ ಏನಂತ ನೋಡಿ ನೀವು ನಾ ಕೀ ಎಲ್ಲ ನೋಡೋದಾದ್ರೆ ನಮ್ಗೆ ನಾರ್ಮಲ್ ಮೊದಲು ಯಾವ ಥರ ಬರ್ತಿತ್ತು ಸೇಮ್ ಅದೇ ಥರ ಕೀ ಬರ್ತೈತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ಇಗ್ನಿಷನ್ ಪಾಯಿಂಟ್. ಸೊ ಹಾಕಿ ಆನ್ ಮಾಡಿದ್ರೆ ಈ ಥರ ಒಂದು ಡಿಜಿಟಲ್ ಡಿಸ್ಪ್ಲೇ ಕಾಣ್ತೈತೆ ನಮ್ಗೆ. ಸೊ ಇದು ಎಕ್ಸ್ಟೆಕ್ ಅಂದ್ರೆ ಟಾಪ್ ವೇರಿಯಂಟ್ ಒಳಗೆ ಈ ಥರ ನಿಮ್ಗೆ ಡಿಜಿಟಲ್ ಡಿಸ್ಪ್ಲೇ ಕಾಣ್ತೈತಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಡಿಸ್ಪ್ಲೇ ಒಳಗೆ ಸ್ಪೀಡೋಮೀಟರ್ ಕಾಣ್ತೈತಿ, ಫ್ಯೂಲ್ ಗೇಜ್ ಕಾಣ್ತೈತಿ, ಫ್ಯೂಲ್ ಎಷ್ಟೈತೆ ಅಂತೇಳಿ. ಸೊ ಇಲ್ಲಿ ನಿಮ್ಗೆ ನ್ಯೂಟ್ರಲ್ ಒಳಗಿತ್ತು ಅಂದ್ರೆ ನ್ಯೂಟ್ರಲ್ ಇಂಡಿಕೇಟರ್, ಮಾಲ್ ಫಂಕ್ಷನ್ ಇಂಡಿಕೇಟರ್ ಮತ್ತು ಸೈಡ್ ಸ್ಟ್ಯಾಂಡ್ ಇತ್ತು ಅಂದ್ರೆ ಸೈಡ್ ಸ್ಟ್ಯಾಂಡ್ ಕೂಡ ತೋರಿಸ್ತೈತಿ. ಇಲ್ಲಿ ನೋಡ್ಬೋದು ನಾ ಈಗ ಸೈಡ್ ಸ್ಟ್ಯಾಂಡ್ ಹಾಕಿನಿ. ಇದು ಸೈಡ್ ಸ್ಟ್ಯಾಂಡ್ ಕೂಡ ತೋರಿಸತೈತಿ. ತೆಗೆದ್ರೆ ಸೈಡ್ ಸ್ಟ್ಯಾಂಡ್ ಕೂಡ ತೋರಿಸ್ತೈತಿ. ಹೈ ಬೀಮ ಲೋ ಬೀಮ ಅದು ಕೂಡ ಇಂಡಿಕೇಟರ್ ತೋರಿಸ್ತೈತಿ ನಿಮ್ಗೆ. ಸೊ ಇಷ್ಟೆಲ್ಲ ನಿಮ್ಗೆ ಫೀಚರ್ ಸಿಗ್ತೈತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಮಾಡ್ಕೋಬೋದು. ಬ್ಲೂಟೂತ್ ಕನೆಕ್ಟ್ ಆದರೆ ನಿಮ್ಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್ ಕೂಡ ಇಲ್ಲಿ ಯೂಸ್ ಆಕೈತಿ. ಮತ್ತು ಕಾಲ್ ಅಲರ್ಟ್, ಮೆಸೇಜ್ ಅಲರ್ಟ್, ಯಾರನ್ನ ನಿಮ್ಗೆ ಕಾಲ್ ಮಾಡಿದ್ರೆ ಅವ್ರದ್ದು ಹೆಸರು ಏನಂತ ಸೇವ್ ಮಾಡಿರ್ತಾರಲ್ಲ ಅದು ನಿಮ್ಗೆ ಕಾಲ್ ಕೂಡ ತೋರಿಸ್ತೈತಿ. ಆ ಥರ ಒಂದು ಫೀಚರ್ಸನ್ನು ಕೊಟ್ಟಾರೆ. ಸೊ ಜಾಸ್ತಿ ಈ ಗಾಡಿ ಒಳಗೆ ಅಷ್ಟೊಂದು ಫೀಚರ್ಸ್ ಯಾರು ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದರ ಅಷ್ಟೊಂದು ಫೀಚರ್ಸ್ ಕೂಡ ಕೊಟ್ಟಾರೆ. ಮತ್ತು ನೀವೇನಾದರೂ ಹಜಾರ್ ಲೈಟ್ ಹಚ್ಚಿದ್ರೆ ಸೊ ಇಲ್ಲಿ ಹಜಾರ್ ಲೈಟ್ ಆನ್ ಐತೆ ಅಂತೇಳಿ ಬ್ಲಿಂಕ್ ಕೂಡ ಆಕೈತಿ. ಅದಷ್ಟೇ ಅಲ್ಲ ನಿಮ್ಗೆ ಟ್ರಿಪ್ A, ಟ್ರಿಪ್ B ಇಲ್ಲಿ ಮೋಡ್ ಬಟನ್ ಐತಿ ನೋಡ್ಬೋದು ನೀವು. ಇದನ್ನು ಒತ್ತಿದ್ರೆ ಟ್ರಿಪ್ A, ಟ್ರಿಪ್ B ಇದೆಲ್ಲನೂ ಕಾಣ್ತೈತಿ. ಮತ್ತು ಎಷ್ಟು ಓಡೈತಿ ಅನ್ನೋದು ಕೂಡ ತೋರಿಸ್ತೈತಿ. ಮತ್ತು ನಿಮ್ಗೆ ಓಡೋಮೀಟ್ರ್ ಎಲ್ಲನೂ ಕೂಡ ಡಿಜಿಟಲ್ ಒಳಗನ ತೋರಿಸ್ತೈತಿ. ಸೊ ಇದು 100cc ಸೆಗ್ಮೆಂಟ್ ಒಳಗೆ ಫಸ್ಟ್ ಅನ್ಬೋದು. ಯಾಕಂದರೆ ಯಾವ ಗಾಡಿ ಕೂಡ 100cc ಸೆಗ್ಮೆಂಟ್ ಒಳಗೆ
ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೊಟ್ಟಿಲ್ಲ. ಸೊ ಈ ಗಾಡಿ ಒಳಗೆ ನಿಮ್ಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತೈತಿ. ಇನ್ನು ಈ ಗಾಡಿ ಹ್ಯಾಂಡಲ್ ಬಾರ್ ನೋಡೋದಾದ್ರೆ ಸಿಂಪಲ್ ಆಗಿರುವಂಥ ಬೆಂಡ್ ಆಗಿರುವಂಥ ಹ್ಯಾಂಡಲ್ ಬಾರ್ ಸಿಗ್ತೈತಿ. ಇನ್ನು ಲೆಫ್ಟ್ ಸೈಡ್ ನೋಡೋದಾದ್ರೆ ನಮ್ಗೆ ಕ್ಲಚ್ ಲಿವರ್ ಸಿಗ್ತೈತಿ. ಇಲ್ಲಿ ನಿಮ್ಗೆ ಪಾಸ್ ಲ್ಯಾಂಪದ ಬಟನ್ ಕೂಡ ಕೊಟ್ಟಾರ. ಸೊ ನೀವು ಪಾಸ್ ಲ್ಯಾಂಪ್ ಕೂಡ ಮಾಡ್ಕೋಬೋದು. ಸೊ ಇನ್ನು ಈ ಗಾಡಿ ನೋಡೋದಾದ್ರೆ ಇಲ್ಲಿ ಹೈ ಬೀಮ ಲೋ ಬೀಮ ಬಟನ್ ಕೊಟ್ಟಾರೆ. ಸೊ ಇಲ್ಲಿ ನೋಡ್ಬೋದು ಈ ಗಾಡಿ ಒಳಗೆ ಹಜಾರ್ಡ್ ಲೈಟ್ ಕೊಟ್ಟಾರೆ. ಸೊ ನೀವೇನಾದರೂ ಫಾಗ್ ಏರಿಯಾ ಅಂದರೆ ಮಂಜು ಬಿದ್ದಿದ್ದ ಏರಿಯಾ ಒಳಗೆ ರಾತ್ರಿ ಎಲ್ಲಾದರೂ ಹೊಂಟಿದ್ರೆ ಸೊ ಈ ಗಾಡಿದನ್ನು ಹಾಕೊಂಡು ಹೋದ್ರೆ ಸೇಫ್ಟಿ ಇನ್ನಷ್ಟು ಚಲೋ ಇರ್ತೈತಿ. ಎಲ್ಲಿಗೆ ದನ ಮೀಸಕ ಮತ್ತು ಪಾರ್ಕಿಂಗ್ ಮಾಡುವಾಗ ಪಾರ್ಕ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಇಂಡಿಕೇಟರ್ ಕೂಡ ಸಿಗ್ತೈತಿ. ಇದು ಬಂದುಬಿಟ್ಟು ಹಾರ್ನ್ ಬಟನ್ ಮತ್ತು ಈಚೆ ಕಡೆ ಲೆಫ್ಟ್ ಮಿರರ್ ಸಿಗ್ತೈತಿ. ಇನ್ನು ರೈಟ್ ಸೈಡ್ ನೋಡೋದ್ರೆ ಇದು ಫ್ರಂಟ್ ಬ್ರೇಕ್ ಲಿವರ್ ಸಿಗ್ತೈತಿ. ಸೊ ಇಲ್ಲಿ ನಿಮ್ಗೆ I3S ಆನ್ ಆಫ್ ಮಾಡ್ಬೋದು. ಇದು I3S ಎದಕ್ಕೆ ಯೂಸ್ ಆಕೈತಪ್ಪ ಅಂತಂದ್ರೆ ನೀವೇನಾದರೂ ಟ್ರಾಫಿಕ್ ಒಳಗೆ ಎಲ್ಲಾದರೂ ನಿಂತಿದ್ರೆ ಸೊ I3S ಏನಾದರೂ ಆನ್ ಆಯ್ತಂದ್ರೆ ಆರಾಮಾಗಿ ತಾನ ಗಾಡಿನ ಆಫ್ ಆಕೈತಿ. ಮತ್ತು ನೀವು ಏನಾದರೂ ಕ್ಲಚ್ ಇಡೋದಂದ್ರೆ ಆಟೋಮೆಟಿಕ್ಕಾಗಿ ಗಾಡಿ ಆನ್ ಆಕೈತಿ. ಸೊ ನಿಮ್ಗೆ ಇದು ಫ್ಯೂಯಲ್ ಕೂಡ ಉಳಿಸೈತಿ ಮತ್ತು ಗಾಡಿ ಅಷ್ಟೊಂದು ಇದು ಕೂಡ ಆಗೋದಿಲ್ಲ. ಸೊ ಹೀಟ್ ಕೂಡ ಆಗೋದಿಲ್ಲ. ಸೊ ಈ ಫ್ಯೂಯಲ್ ಇದು I3S ಬಟನ್ ಇರೋ ಕಾರಣದಿಂದ ಸಿಟಿ ಒಳಗೆ ಟ್ರಾಫಿಕ್ ಒಳಗೆ ಎಲ್ಲಾದರೂ ಇದ್ದಾಗ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಪವರ್ ಸ್ಟಾರ್ಟ್ ಬಟನ್ ಕೂಡ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ಎಕ್ಸಿಲರೇಷನ್. ಸೊ ಈ ಥರ ನಮ್ಗೆ ಒಂದು ಹ್ಯಾಂಡಲ್ ಬಾರ್ ಸಿಗ್ತೈತಿ. ಇಷ್ಟ ಫೀಚರ್ಸ್ ಅಲ್ಲ, ಇನ್ನೂ ಸ್ಮಾರ್ಟ್ ನೋಡ್ಬೇಕಂದ್ರೆ ನೀವು ಫೋನ್ ಏನಾದರೂ ಚಾರ್ಜ್ ಮಾಡ್ಬೇಕಿತ್ತಂದ್ರೆ ಇಲ್ಲಿ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಾರೆ. ಸೊ ಈ ಥರ ನಿಮ್ಗೆ ಓಪನ್ ಮಾಡಿದ್ರೆ ಇದು USB ಚಾರ್ಜಿಂಗ್ ಪೋರ್ಟ್ ಕಾಣ್ತೈತಿ ನೋಡ್ಬೋದು. ಆ ಥರ ಪೋರ್ಟ್ ಆಗಿರ್ತೈತಿ. ಈ ಥರ ಒಂದು USB ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಾರೆ. ಸೊ ಇಷ್ಟೊತ್ತನ ನಾವು ಗಾಡಿ ಫೀಚರ್ಸ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎಲ್ಲ ನೋಡಿದ್ದು. ಸೊ ಗಾಡಿನ ಒಂದು ರೌಂಡ್ ತೊಗೊಂಡು ಹೋಗೋಣ. ಸಸ್ಪೆನ್ಷನ್ ಸೀಟ್ ಕಂಫರ್ಟ್ ಹೆಂಗೈತೆ ಅಂತ ಪರ್ಫಾರ್ಮೆನ್ಸ್ ಹೆಂಗೈತೆ ಅಂತೇಳಿ ಚೆಕ್ ಮಾಡೋಣ ಬರ್ರಿ. ಮತ್ತು ಈ ಗಾಡಿ ಒಳಗೆ ಸೈಡ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಎರಡು ಕೂಡ ಇರ್ತೈತಿ. ಮತ್ತು ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಇರ್ತೈತಿ. ಸೊ ನೀವು ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಅಲ್ಲಿ ಕೂಡ ತೋರಿಸಿದ್ವಿ. ಮತ್ತು ಗಾಡಿ ಕೂಡ ಆನ್ ಆಗಿಲ್ಲ. ಸೊ ಅದೊಂದು ಫೀಚರ್ಸನ್ನು ಕೊಟ್ಟಾರೆ. ಸೊ ಗೈಸ್ ಈಗ ಒಂದು ರೌಂಡ್ ಗಾಡಿನ ತೊಗೊಂಡು ಹೋಗೋಣ ಯಾವ ಥರ ಐತೆ ಅಂತೇಳಿ. ಸೊ ಗಾಡಿ ಬಂದುಬಿಟ್ಟು ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಇರ್ಕಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮ್ಗೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಇನ್ನು ಸೀಟ್ ಹೈಟ್ ಬಗ್ಗೆ ನೋಡೋದಾದ್ರೆ 785 mm ಸೀಟ್ ಹೈಟ್ ಐತಿ. ಸೊ ನಿಮ್ಗೆ ಎಲ್ಲಾದರೂ ಹಳ್ಳ ದಿನದಲ್ಲಿ ತೊಗೊಂಡೋದ್ರು ಆರಾಮಾಗಿ ನಡೀತೈತಿ. ಸೀಟ್ ಹೈಟ ಕಮ್ಮಿ ಇರೋದ್ರಿಂದ ನೀವು ಕೊಳ್ಳಿದ್ರು ಕೂಡ ಆರಾಮಾಗಿ ಗಾಡಿನ ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು. ಈ ಹುಬ್ಳಿ ಟ್ರಾಫಿಕ್ ಈಗ ಮೊದಲು ಹೇಳಿದಂಗೆ ಬೆಂಗಳೂರು ಥರ ಆಗತ್ತೈತಿ ನೋಡ್ರಪ್ಪ. ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡ್ರೆ ಅಷ್ಟೊಂದು ಲೇಟಾಗಿ ದಾಟೋದಾಗತ್ತೈತಿ. ಗೋಕುಲ್ ರೋಡ್ ಒಳಗೆ ಇಷ್ಟೊಂದು ವೈಡ್ ಇದ್ರೂ ಕೂಡ ಇಲ್ಲಿ ಟ್ರಾಫಿಕ್ ಆಗತ್ತೈತಿ. ಇರಲಿ ನಡೀತೈತಿ. ಸೊ ಇನ್ನು ಗಾಡಿ ಬಗ್ಗೆ ಹೇಳೋದಂದ್ರೆ ಗಾಡಿ ನಿಮ್ಗೆ ವೆಯ್ಟ್ ಬಂದುಬಿಟ್ಟು 112 kg ವೆಯ್ಟ್ ಐತಿ. ಸೊ ಲೈಟ್ ವೆಯ್ಟ್ ಐತೆ ಅಂತಲೇ ಹೇಳ್ಬೋದು. ಇನ್ನು ಈ ಗಾಡಿ ಒಳಗೆ ನೀವು ಹಳ್ಳಿ ಒಳಗೆ ತೊಗೊಂಡ್ರೆ ಮನೆಗೆ ಹೊಲಕ್ಕೆ ನೀವು ಏನು ಬೇಕಾದ ಸಾಮಾನು ಹೇರಾಕ ಗೊಬ್ಬರ ಚೀಲ ಆಗಲಿ ಏನು ಬೇಕಾದಾಗಲಿ ಎಲ್ಲನೂ ಹೇರ್ಕೊಂಡು ಹೋಗಕ್ಕೆ ನಡೀತೈತಿ. ಸಿಟಿ ಒಳಗೆ ತೊಗೊಂಡ್ರೆ ನೀವು ಎಲ್ಲಿ ಬೇಕಾದಲ್ಲಿ ಪ್ಯಾತೋಲ್ ಒಳಗೆ ನಿಮ್ಮ ಸಿಲಿಂಡ್ರ ಏನು ಬೇಕಾದ ಯೂಸ್ ಮಾಡಕ್ಕೆ ಸೊ ನಡೀತೈತಿ. ಹಿಂದೆ ಒಂದು ಹಿಡ್ಕೊಂಡು ಕುಂತ್ರೋರು ಇರ್ಬೇಕಷ್ಟ, ಇಲ್ಲಾಂದ್ರೆ ಚಲೋ ಹಾಗಿರ್ಬೇಕು. ಸೊ ನೀವೇನಾದರೂ ಕಟ್ಕೊಂಡು ಹೋಗ್ಬೋದು. ಇನ್ನು ಈ ಗಾಡಿ ಕಾಂಪಿಟೇಟರ್ ಆಗಿ ಬಜಾಜ್ ಒಳಗೆ ಪ್ಲಾಂಟಿನಾನು ಐತಿ. ಇನ್ನು ಹೋಂಡಾ ಒಳಗೆ ನೋಡೋದ್ರೆ ಶೈನ್ 100 DX ಐತಿ. ಅದೆಲ್ಲ ಬಿಟ್ಟು ಈ ಗಾಡಿ ಒಳಗೆ ಯಾಕೆ ಭಾಳ ಜನ ಈ ಗಾಡಿ ಯಾಕೆ ತೊಗೋತಾರಪ್ಪ ಅಂತಂದ್ರೆ ಇದು ಹೀರೋ ಬ್ರ್ಯಾಂಡ್ ಐತಿ. ಹೀರೋ ಬಂದುಬಿಟ್ಟು ನಿಮ್ಗೆ ಮೊದಲಿನಿಂದನೂ ಐತಿ. ಹೀರೋ ಒಂದು ರಿಫೈನ್ಮೆಂಟ್ ಎಂಜಿನ್ ಸಿಗ್ತೈತಿ. ಅದಷ್ಟೇ ಅಲ್ಲ, ಇನ್ನೊಂದು ಹೇಳೋದಂದ್ರೆ ಮೇಯ್ನಾಗಿ ಈ ಗಾಡಿ ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಐತಿ. ನಿಮಗೆ ಬೇರೆ ಗಾಡಿ ಹಂಗೆ ಅದು ಮುರಿತಾ ಇದು ಮುರಿತಾ ಅನ್ನೋಂಗಿಲ್ಲ. ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಸಿಗ್ತೈತಿ. ಸೊ ನೀವು ಎಲ್ಲಾದರೂ ಎಲ್ಲಿ ಬೇಕಾದ್ರೆ ಆಫ್ ರೋಡ್ ಮಾಡ್ತಿರೋ ಆರ್ಡರ್ ಮಾಡ್ತಿರೋ ಎಲ್ಲಿ ಬೇಕಾದ್ರೆ ಹೈವೇ ಒಳಗೆ ತೊಗೊಂಡು ಹೋಗ್ತಿರೋ ಮಣ್ಣು ದಿನ ಒಳಗೆ ತೊಗೊಂಡು ಹೋಗ್ತಿರೋ ಎಲ್ಲ ಕಡೆ ನಡೀತಿದ್ದಾಗ ಅದಕ್ಕೆ ಇದಕ್ಕೆ ಲೆಜೆಂಡ್ ಆಫ್ ಆಲ್ ದ ಬೈಕ್ಸ್ ಅಂತಾರೆ. ಸೊ ಇದು ಅದಕ್ಕಾಗಿ ಇದು ಟಾಪ್ ಸೆಲ್ಲಿಂಗ್ ಬೈಕ್ ಇನ್ ಇಂಡಿಯಾ ಇದೆ. ಸೊ ಇದು ಮೋಸ್ಟ್ ಸೆಲ್ ಆಕೈತಿ ಇಂಡಿಯಾ ಒಳಗೆ. ಆ ಥರ ಒಂದು ಬೈಕ್ ಐತಿ. ಇನ್ನು ಮೈಲೇಜ್ ಬಗ್ಗೆ ಹೇಳೋದಂದ್ರೆ ಮೈಲೇಜ್ ನಂಗೆ ನೀವು ಹೇಳ್ರಿ. ಯಾಕಂದ್ರೆ ಎಲ್ಲರ ಕಡೆ ಸ್ಪ್ಲೆಂಡರ್ ಇದ್ದೇ ಇರ್ತೈತಿ. ಸೊ ನೀವು ಮೈಲೇಜ್ ನಿಮ್ಮ ಗಾಡಿ ಮೈಲೇಜ್ ಎಷ್ಟು ಕೊಡ್ತದೆ ಅಂತೇಳಿ ನೀವು ಹೇಳ್ಬಿಡ್ರಿ. ನಮ್ಮ ನೀವು ಮೈಲೇಜ್ ಅದ್ರ ಮೇಲೆ ಡಿಪೆಂಡ್ ಆಕೈತೆ ಅಂದ್ರೆ ನೀವು ಯಾವ ಥರ ಅದನ್ನು ಸರ್ವಿಸ್ ಮಾಡ್ತೀರಿ, ಯಾವ ಥರ ಗಾಡಿ ಮೇಂಟೈನ್ ಮಾಡ್ತೀರಿ ಅಷ್ಟು ಜಾಸ್ತಿ ಮೈಲೇಜ್ ಕೊಡ್ತೈತಿ ಈ ಗಾಡಿ. ಸೊ ಇನ್ನು ಈ ಗಾಡಿ ಪಿಕಪ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದ್ರೆ ಇದು ಗಾಡಿ 100cc ಗಾಡಿ ಅಂದ್ರೆ 97cc ಐತಿ. ನಾವು ಅಷ್ಟೊಂದು ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಅಂದ್ರೆ ಈಗೀಗ BS6 ಗಾಡಿಗಳು ಯಾವ ಥರ ಆಗಿದಾವೆ ಅಂದ್ರೆ ಮೊದಲ ಗಾಡಿಗಳೆಲ್ಲನೂ ನಮ್ಗೆ ಹೈ ಪವರ್ ಒಳಗೆ ಇರ್ತಿತ್ತು. ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಚಲೋ ಪವರ್ ಒಳಗೆ ಸಿಗ್ತಿದ್ದು ಮೊದಲಿನ ಗಾಡಿಗಳು. ಸೊ ಈಗಿನ ಗಾಡಿಗಳು ಯಾವ ಥರ ಆಗಿದಾವೆ ಅಂದ್ರೆ ಫೀಚರ್ಸ್ ಎಲ್ಲನೂ ಜಾಸ್ತಿ ಆಗಿದಾವೆ, ಆದರೆ ಅಷ್ಟೊಂದು ದಮ್ ಇಲ್ಲ. ಮೊದಲಿನ ಗಾಡಿ ಒಳಗೆ ದಮ್ ಜಾಸ್ತಿ ಇತ್ತು, ಫೀಚರ್ಸ್ ಅಷ್ಟೊಂದು ಹಾಕಿಲ್ಲ. ಸೊ ಇನ್ನು ನೀವೇನಾದರೂ ಸಿಟಿ ಒಳಗೆ ಹೈ ಸ್ಪೀಡ್ ಒಳಗೆ ಹೋಗ್ತೀನಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 80 ಮೇಲದು ಹೊಂಟ್ರೆ ನೀವು ನಿಮ್ಗೆ ವೈಬ್ರೇಷನ್ ಸ್ಟಾರ್ಟ್ ಆಕಾವ ಗಾಡಿದ. ಸೊ ಹೈ ಪರ್ಫಾರ್ಮೆನ್ಸ್ ಮಾಡಿದ್ದು ಗಾಡಿನೂ ಅಲ್ಲ ಇದೆ. ಸೊ
ಸೊ ನಿಮ್ಗೆ 80 ಮೇಲೆಲ್ಲ ಹೊಂಟ್ರೆ ನಿಮ್ಗೆ ವೈಬ್ರೇಷನ್ ಸ್ವಲ್ಪ ಫೀಲ್ ಆಕೈತಿ. ಮತ್ತು ಸಸ್ಪೆನ್ಷನ್ ಬಗ್ಗೆ ನೋಡೋದಂದ್ರೆ ಸಸ್ಪೆನ್ಷನ್ ನಾರ್ಮಲ್ ಆಗಿದಾವೆ. ಸಸ್ಪೆನ್ಷನ್ ಭಾಳ ಸ್ಮೂತೂ ಇಲ್ಲ, ಭಾಳ ಹಾರ್ಡೂ ಇಲ್ಲ, ನಾರ್ಮಲ್ ಸಸ್ಪೆನ್ಷನ್ ಅದಾವೆ. ಸೊ ನೀವೇನಾದರೂ ಜಾಸ್ತಿ ವೇಟ್ ಇಟ್ಕೊಂಡು ಹಿಂದೆ ಪಿಲ್ಲನ್ ಸೀಟ್ ಮೇಲೆ ಜಾಸ್ತಿ ವೇಟ್ ಇಟ್ಕೊಂಡು ಹೊಂಟ್ರು ಕೂಡ ನಿಮ್ಗೆ ಅವಾಗ ನಿಮ್ಗೆ ಅಷ್ಟೊಂದು ಇದು ಸಸ್ಪೆನ್ಷನ್ ಹಾರ್ಡ್ ಅನ್ಸೋಂಗಿಲ್ಲ. ಸೊ ಅಂದ್ರೆ ನಿಮ್ಗೆ ವೇಟಾಗಿ ಏನಾದರೂ ಮನೆಗೆ ಯೂಸ್ ಮಾಡಲಿ ಅಂತಲೇ ಆ ಥರ ಒಂದು ಸಸ್ಪೆನ್ಷನ್ ಕೊಟ್ಟಾರ. ಇನ್ನು ಈ ಗಾಡಿ ರಿವ್ಯೂ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆ ಹುಬ್ಬಳ್ಳಿಯ ಬೆಲ್ಲದ ಹೀರೋ ಶೋರೂಮ್ದವ್ರು. ಸೊ ಶೋರೂಮ್ ಲೊಕೇಶನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಇನ್ನು ನಮ್ಮ ಚಾನಲ್ ಬಗ್ಗೆ ಹೇಳೋದಂದ್ರೆ ಭಾಳ ಸಪೋರ್ಟ್ ಮಾಡಿದ್ರಿ. ಸೊ ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಭಾಳ ಜನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡೋಲ್ದ ನಮ್ಮ ವೀಡಿಯೋಸ್ನ ನೋಡತ್ತೀರಿ. ಸೊ ದಯವಿಟ್ಟು ವೀಡಿಯೋಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್. ಮತ್ತು ವಿಡಿಯೋನ ಶೇರ್ ಮಾಡಿರಿ. ಇನ್ನು ಮತ್ತು ಮುಂದೆ ನಾ ಯಾವ ಗಾಡಿ ರಿವ್ಯೂ ಮಾಡಲಿ ಅದನ್ನೂ ಕೂಡ ಕಮೆಂಟ್ ಹಾಕ್ರಿ. ಸೊ ನಾ ಆ ಗಾಡಿ ರಿವ್ಯೂ ಮಾಡಿ ಹಾನೆಸ್ಟಾಗಿ ರಿವ್ಯೂ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಈ ಹೀರೋ ಬೆಲ್ಲ ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ ಗೋಕುಲ್ ರೋಡ ಬನ್ನಿಗಿಡ ಸ್ಟಾಪ್ ಹೋಂಡಾ ಬಿಗ್ ವಿಂಗ್ ಅಪೋಸಿಟನ ಐತಿ. ಬಂದ ಒಂದು ಸತ ಶೋರೂಮ್ಗೆ ವಿಸಿಟ್ ಮಾಡಿರಿ ಮತ್ತು ನಿಮಗೆ ಇಷ್ಟ ಆಗಿದ್ದ ಹೀರೋ ಗಾಡಿನ ಬುಕ್ ಮಾಡ್ಕೊರಿ. ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.